ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆ ಬೇಗ ಎದ್ದು 3:41 ಟೈಮ್ ನೋಡಿದೆ. 3:41 ಆಗಿತ್ತು. ನೆಕ್ಸ್ಟು ಹೊರಗಡೆ ಹೋಗಿ ನೋಡಿದ್ರೆ ಫುಲ್ ಕತ್ಲಿತ್ತು. 3:41 ಅಂತ ಗೊತ್ತಿರುತ್ತೆ. ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಾಯಿತು, ಮನೆ ದೇವ್ರ ದೇವಸ್ಥಾನಕ್ಕೆ. ನಮ್ಮ ಮನೆ ದೇವ್ರ ದೇವಸ್ಥಾನ ಯಾವುದು ಏನು ಎತ್ತ ಅಂತ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ. ನೆಕ್ಸ್ಟು ಎದ್ದು ಗೀಝರ್ ಆನ್ ಮಾಡಿ ಸ್ನಾನಕ್ಕೆ ನೀರಿಟ್ಟು ನೆಕ್ಸ್ಟು ಟೀ ಮಾಡಿ ಕುಡಿಯೋಣ ಅಂತ ಬಂದೆ. ಬೆಳಗ್ಗೆ ಎದ್ದರೆ ಇದೊಂದು ದುರಭ್ಯಾಸ ಗೈಸ್. ನೀವು ಯಾರಾದರೂ ಟೀ ಬಿಡಬೇಕು ಅನ್ನೋರಿದ್ದರೆ ಹೇಳಿ, ಸಜೆಸ್ಟ್ ಮಾಡಿ ಹೇಗೆ ಟೀನ ಕಂಟ್ರೋಲ್ ಮಾಡೋದು ಅಂತ. ಬೆಳಗ್ಗೆ ಎದ್ದರೆ ನಂಗೆ ಟೀ ಕುಡಿದೇರೆ ಇದ್ದರೆ ಯಾವುದಕ್ಕೆ ಕೆಲಸ ಮುಂದೆ ಹೋಗೋದೇ ಇಲ್ಲ. ನೆಕ್ಸ್ಟು ಟೀಗೆ ಇಟ್ಬಿಟ್ಟು ನೆಕ್ಸ್ಟು ಹೊರಗಡೆ ಹೋಗಿ ನೋಡಿದ್ರೆ ಫುಲ್ ಕತ್ಲಿದೆ. ಇನ್ನೂ ಯಾರೂ ಎದ್ದಿಲ್ಲ, ನಾನು ಒಬ್ಬಳೇ ಎದ್ದಿದ್ದೀನಿ ಅನಿಸುತ್ತೆ. ಮೇ ಬಿ ನನ್ನ ಪ್ರಕಾರ ಎದ್ದಿರ್ತಾರೆ ಸ್ವಲ್ಪ ಜನ, ಏನೋ ಸ್ವಲ್ಪ ಅರ್ಜೆಂಟ್ ಹೊರಗಡೆ ಹೋಗೋರೆಲ್ಲನೂ. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೊರಡಬೇಕಾಗಿತ್ತು. ಸೊ ಹಂಗಾಗಿ ಬೆಳಗ್ಗೆ ಬೇಗ ಎದ್ದಿದ್ದೀನಿ. ಅಂದರೆ ಲೇಟಾಗಿ ಹೋದರೆ ಫುಲ್ ರಶ್ ಇರುತ್ತೆ ಮತ್ತು ಸಂಜೆ ಬರೋ ಅಷ್ಟರಲ್ಲಿ ಫುಲ್ ಬಿಸಿಲಿರುತ್ತೆ ಅಂತ ಅಂದ್ಕೊಂಡು ಗಾಡಿ ಓಡ್ಸೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಸೊ ಹಂಗಾಗಿ ಬೆಳಗ್ಗೆ ಬೇಗ ಹೊರಡೋಣ ಅಂತ ಅಂದ್ಕೊಂಡು ಫಿಕ್ಸಾಗಿ ಬೆಳಗ್ಗೆ ಬೇಗ ಎದ್ದೆ. ನೆಕ್ಸ್ಟು ಟೀ ಮಾಡಿ ಟೀ ಕುಡ್ಕೊಂಡು ಹೋಗೋಣ ಸ್ನಾನಕ್ಕೆ ಅಂತ ಅಂದ್ಕೊಂಡು 2 ಗ್ಲಾಸಿಗೆ ಟೀ ಬಿಟ್ಟು ನಮ್ಮ ಮನೆಯವ್ರನ್ನ ಹೆಬ್ಬರಿಸಿ ಈಚೆ ಬಂದು ಇಬ್ಬರು ನೇಚರ್ ವ್ಯೂ ಚೆನ್ನಾಗಿತ್ತು. ಒಳ್ಳೆ ತಣ್ಣಗಿತ್ತು ಗಾಳಿ ಎಲ್ಲ. ಸುಮ್ಮನೆ ಶೆಕೆಲೆಲ್ಲ ಓಡಾಡಿ ಹಿಂಸೆ ಅನಿಸ್ತಾಯಿತ್ತು. ಅವತ್ತು ಬೆಳಗ್ಗೆ ಬೇಗ ಇದ್ದಿದ್ದರಿಂದ ಫುಲ್ ತಣ್ಣಗಿತ್ತು. ಸೊ ಟೀ ಕುಡಿದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ನೆಕ್ಸ್ಟ್ ಎಲ್ಲನೂ ಬಾಗಿಲೆಲ್ಲ ಕಸ ಎಲ್ಲ ಹೊಡೆದು ನೆಲ ಎಲ್ಲ ಒರೆಸಿ ರಂಗೋಲಿ ಇಡೋಣ ಅಂತ ಅಂದ್ಕೊಂಡು ನೆಲ ಎಲ್ಲ ಒರೆಸ್ತಾ ಇದ್ದೀನಿ. ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವ, ಇವತ್ತು ಪೂಜೆ ಮಾಡಿಬಿಟ್ಟು ಹೊರಡಬೇಕಾಗಿತ್ತು. ಆದರೂ ಅಂದರೆ ಸ್ನಾನ ಮಾಡಿದ ತಕ್ಷಣ ನಾನು ಎದ್ದು ಸ್ವಲ್ಪ ನಾರ್ಮಲಾಗಿ ಕಂಟ್ರೋಲ್ ಆಗುತ್ತೆ. ಮತ್ತು ಅಷ್ಟು ಬೇಗ ಇದ್ದರೆ ನಂಗೆ ಬೇಗ ತಲೆನೋವು ಬಂದುಬಿಡುತ್ತೆ. ಹಾಗೆ ಆದರೂ ಕೂಡ ಬೆಳಗ್ಗೆ ಬೇಗ ಎದ್ದು ಎಲ್ಲನೂ ರೆಡಿ ಮಾಡ್ಕೊಂಡು ಬೇಗ ಎದ್ದೆ. ನನಗೆ ಪೂಜೆ ಮಾಡೋದು ಅಂತಂದರೆ ತುಂಬ ಇಷ್ಟ ಗೈಸ್. ನನಗೆ ಒಂದು ಕಿಚನ್ನು ಚೆನ್ನಾಗಿರಬೇಕು ನೋಡೋದಕ್ಕೆ, ಮತ್ತು ಇನ್ನೊಂದು ದೇವ್ರ ಮನೆ ತುಂಬ ಚೆನ್ನಾಗಿರಬೇಕು. ಫಸ್ಟು ನನಗೆ ಕಿಚನ್ನು ತುಂಬ ಇಷ್ಟ. ನನ್ನ ಮನೆಯಲ್ಲಿ 2 ಪಾರ್ಟ್ ಅಂದರೆ ಜಾಸ್ತಿ ಇಷ್ಟ. ಒಂದು ಕಿಚನು, ಅದು ಬಿಟ್ಟರೆ ದೇವ್ರ ಮನೆ. ಅದೆರಡು ಬಿಟ್ಟರೆ ಬೇರೆ ಇನ್ಯಾವುದೂ ಇಷ್ಟ ಆಗೋಲ್ಲ. ಸೊ ಯಾವಾಗಲೂ ನನಗೆ ಕಿಚನ್ ಮತ್ತು ದೇವ್ರ ಮನೆ ಯಾವಾಗಲೂ ನೋಡೋಕೆ ತುಂಬ ಚೆನ್ನಾಗಿರಬೇಕು. ಹಾಗಾಗಿ ಹೊಸಲೆಲ್ಲ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮತ್ತು ಇನ್ನೆಲ್ಲ ಅರಿಶಿನ ಎಲ್ಲ ಬಿದ್ದಿರುತ್ತಲ್ವ ಅದನ್ನೆಲ್ಲ ಮತ್ತೆ ಇನ್ನೊಂದು ಸಲ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನನಗೆ ರಂಗೋಲಿ ಬಿಡೋಕ್ಕೆ ಬರೋಲ್ಲ ಗೈಸ್. ನನಗೆ ನೋಡಿಕೊಂಡು ಬಿಟ್ರೆ ಕೆಲವೊಂದು ಸಲ ರಂಗೋಲಿ ತಪ್ಪಾಗಿ ಬರುತ್ತೆ. ಆದರೂ ಅಡ್ಜಸ್ಟ್ ಮಾಡಿಕೊಂಡು ರಂಗೋಲಿನ ಹಾಕ್ತೀನಿ. ಇದೊಂದು ಬಾರ್ಡರ್ ಬರುತ್ತೆ. ಇದೊಂದು ಬಾರ್ಡರ್ ಬಿಟ್ಟರೆ ಇನ್ಯಾವುದೂ ಬಾರ್ಡರ್ ಬರೋಲ್ಲ. ಎಲ್ಲೋ ರೇರು ನನಗೆ ಬಾರ್ಡರ್ ಇದೆಲ್ಲನೂ ಗೊತ್ತಿರೋದು. ಇದನ್ನೇ ಡೈಲಿ ನಮ್ಮ ಮನೆಗೆ ಇದೇ ರಂಗೋಲಿ ಇರುತ್ತೆ. ರಂಗೋಲಿನೂ ಅಷ್ಟೇ ಸೇಮ್ ಇದೇ ಇರುತ್ತೆ. ಯಾವಾಗನ ಆಗಲಿ ಡೈಲಿ ಇದೆ. ನಮ್ಮಮ್ಮನೂ ಯಾವಾಗಲೂ ಬೈತಾ ಇರ್ತಾರೆ, ಬೇರೆ ರಂಗೋಲಿ ಹಾಕು, ಇದೇ ರಂಗೋಲಿ ನೋಡಿ 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 ಬೇಜಾರಾಗಿದೆ ಅಂತ. ಆದರೆ ನನಗೆ ಬೇರೆ ರಂಗೋಲಿ ಹಾಕೋಕ್ಕೆ ಬರೋಲ್ಲ. ಅದಕ್ಕೆ ನಾನು ಯಾವಾಗಲೂ ಇದೇ ರಂಗೋಲಿ ಹಾಕ್ತೀನಿ. ಮತ್ತು ಸಣ್ಣದು ಯಾವುದಾದ್ರೂ ಸಣ್ಣದು ಯೂಟ್ಯೂಬಲ್ಲಿ ಒಂದು ಸಲ ನೋಡ್ಕೊಂಡಿರ್ತೀನಿ ಅಂತ ಅಂದ್ಕೊಳ್ಳಿ, ಮತ್ತು ನೆಕ್ಸ್ಟಿಗೆ ಅದಾಗಲೇ ಮರ್ತೋಗಿರುತ್ತೆ. ಒಂದು ಸಲ ಬಿಟ್ಟಾಗ ಅಷ್ಟೇ ನೋಡ್ಕೊಂಡು ಬಿಟ್ಟಿರ್ತೀನಿ, ಆದರೆ ಇನ್ನೊಂದು ಸಲಿಗೆ ಮರ್ತೋಗ್ಬಿಟ್ಟಿರುತ್ತೆ. ನೆಕ್ಸ್ಟು ಇದೆಲ್ಲ ಕ್ಲೀನ್ ಮಾಡಿ ಹೊಸಲೆಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟು ತುಳಸಿ ಹಾಗೆ ಎಲ್ಲನೂ ರೆಡಿ ಮಾಡ್ಕೊಂಬಿಡೋಣ ಅಂತ ತುಳಸಿನೂ ಒಂದೇ ಸಲ ಹಾಗೆ ಎಲ್ಲ ರೆಡಿ ಮಾಡಿ ಅರಿಶಿನ ಕುಂಕುಮ ಇಟ್ಟು, ಮತ್ತು ತುಳಸಿ ಗಿಡಕ್ಕೆ ಹಾಲು ಹಾಕಬೇಕಂತೆ. ಅದು ನನಗೆ ಹಿರಿಯರು ಹೇಳಿದ್ದು. ಸೊ ತುಳಸಿ ಗಿಡಕ್ಕೆ ಹಾಲು ಹಾಕಿ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿ ಮತ್ತು ರಂಗೋಲಿ ಎಲ್ಲ ಹಾಕಿ ಒಳಗಡೆ ನೆಲ ಎಲ್ಲ ಒರೆಸಿ ದೇವ್ರ ಮನೆ ಫುಲ್ ರೆಡಿ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಗೈಸ್. ನನಗೆ ಅದಕ್ಕೆ ಹೇಳೋದು, ನನಗೆ ದೇವ್ರ ಮನೆ ಮತ್ತು ಕಿಚನ್ ಅಂದರೆ ತುಂಬ ಇಷ್ಟ. ನನಗೆ ದೇವ್ರ ಮನೆ ರೆಡಿ ಮಾಡೋಕ್ಕಂತೂ ಸಿಕ್ಕಾಪಟ್ಟೆ ಇಷ್ಟ. ದೇವ್ರ ಮನೆನ ಎಷ್ಟು ನೀಟಾಗಿ ರೆಡಿ ಮಾಡಿಕೊಂಡೆ ಎಲ್ಲನೂ ಪೂಜೆ ಮಾಡ್ತಾಯಿದ್ದೀನಿ, ದೀಪ ಹಚ್ತಾಯಿದ್ದೀನಿ. ಮತ್ತು ನನಗೆ ಜಾಸ್ತಿ ಇಷ್ಟ ಯಾವಾಗಲೂ ದೇವ್ರ ಮನೆ ತುಂಬ ಅಲಂಕಾರ ಮಾಡೋದು, ಹೂವಿನ ಅಲಂಕಾರ ಎಲ್ಲ ಜಾಸ್ತಿ ಇಷ್ಟ. ಮತ್ತು ಎಲ್ಲ ದೀಪ ಎಲ್ಲ ಹಚ್ಚಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಖುಷಿ ಆಯಿತು ಅದನ್ನು ನೋಡ್ತಾಯಿದ್ರೆ, ಮತ್ತು ಇನ್ನೊಂದು ಸಲ ನೋಡುವ ಅಂತ ಅನಿಸುತ್ತೆ. ಅದಕ್ಕೆ ನಮ್ಮ ಮನೆಗೆ ದೇವ್ರ ಪೂಜೆ ಮಾಡಿದಾಗೆಲ್ಲ ಫೋಟೋನ ತೆಗೆದು ನಾನು ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ಹಾಕ್ತಾನೇ ಇರ್ತೀನಿ. ಮತ್ತು ನನಗೆ ಕೃಷ್ಣ ಅಂದರೆ ಜಾಸ್ತಿ ಇಷ್ಟ. ಈ ಕೃಷ್ಣನ ಜೊತೆ ಇನ್ನೂ ಒಂದಷ್ಟು ಕೃಷ್ಣ, ಮೊನ್ನೆ ಎಲ್ಲ ಜಾತ್ರೆಗೆ ಹೋಗಿದ್ವಿ, ಅಲ್ಲೂ ನಂಗೆ ಕೃಷ್ಣ ಬೇಕು ಅಂತ ಕೇಳ್ತಾಯಿದ್ದೆ. ನಮ್ಮ ಮನೇಲಿ ಬೈದ್ಬಿಟ್ಟು ವಾಪಸ್ ಕರ್ಕೊಂಬಂದರು. ಮನೆ ಬೇಗ ಬಿಡಬೇಕು ಅಂತ ಅಂದ್ಕೊಂಡು ಎದ್ದು ರೆಡಿ ಆಗಿದ್ವಿ. ಬಟ್ ನಾವು ಮನೆ ಬಿಡೋ ಅಷ್ಟರಲ್ಲಿ ನಮಗೆ ಟೈಮಿಂಗ್ಸ್ ಇದ್ದಿದ್ದು 5 ಗಂಟೆಗೆ ಮನೆ ಬಿಡಬೇಕು ಅಂತ ಅಂದ್ಕೊಂಡು ಅಷ್ಟು ಬೇಗ ಎದ್ದೆ. ಬಟ್ ನಮ್ಮ ಮನೇಲಿ ನಮ್ಮ ಮನೆಯವ್ರನ್ನ ಎಬ್ಬರಿಸ್ಬೇಕು ಅಂದರೆ ನನಗೆ 1 ಅವರ್ ಟೈಮ್ ಬೇಕು. ಆಮೇಲೆ ನೋಡಿದ್ರೆ ನಮ್ಮ ಮನೆ ಬಿಡೋ ಅಷ್ಟರಲ್ಲಿ ಆಲೇ 5:30. ನಾವು ಅಂದ್ಕೊಂಡಿದ್ದೆ ಬೇರೆ, ಅಲ್ಲಾಗಿದ್ದೇ ಬೇರೆ. 5:15 ಆಗೋಯ್ತು. ಸೊ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು 5:15ಗೆ ಬಿಟ್ಟು 5:15ಗೆ ಬಿಟ್ಟು ಇವಾಗ ನಮ್ಮ ಮನೆ ಕ್ರಾಸಿಂಗಲ್ಲಿ ಹೋಗ್ತಾ ಇದ್ದೀವಲ್ವ, ನಾವಿರೋದು ಕಾಲೋನಿ ಸ್ಟಾಪು. ಅಲ್ಲಿಂದ ಹೊರಟ್ವಿ. ಇವತ್ತು ರೋಡ್ ಎಷ್ಟು
ಎಷ್ಟು ಖಾಲಿ ಖಾಲಿ ಇದೆ ಅಂತಂದರೆ ನೋಡೋಕ್ಕೆ ಖುಷಿಯಾಗುತ್ತೆ. ನಿಜ ನಾವು ಡೈಲಿ ಕಂಪ್ನಿಗೆ ಹೋಗ್ಬೇಕಾದ್ರೆ ಇಷ್ಟು ಖಾಲಿ ನಾನು ಯಾವತ್ತೂ ನೋಡಿದ್ದೇ ಇಲ್ಲ. ಅಷ್ಟು ಏನು ಫುಲ್ಲು ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದು ತಣ್ಣಗಿರೋ ಗಾಳಿ ಬರ್ತಾ ಇರೋದಕ್ಕೂ ರೋಡಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಇಲ್ಲ ನೋಡಿ. ಬೈಪಾಸ್ ಎಷ್ಟು ಫುಲ್ಲು ಏನಿಲ್ಲ, ಒಂದು ಸೌಂಡ್ ಇಲ್ಲ, ಏನಿಲ್ಲ, ಅಷ್ಟು ಆರಾಮಾಗಿ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇದೆ. ಅಷ್ಟು ಖುಷಿ ಆಗುತ್ತೆ ಇಷ್ಟು ಚೆನ್ನಾಗಿರೋ ರೋಡ್ ನೋಡೋಕ್ಕೆ. ಅದು ಎಲ್ಲೋ ರೇರು, ನಾವು ಆ ಥರ ಬೆಳಗ್ಗೆ ಬೇಗ ಎದ್ದೆಲ್ಲನೂ ಹೋಗ್ಬೇಕಂದ್ರೆ ಮಾತ್ರ ನೆಕ್ಸ್ಟು ಏನು ಚೆನ್ನಾಗಿರೋ ರೋಡ್ ಸಿಗೋದು. ಬಟ್ ಇವಾಗ ನೋಡಿ ಎಷ್ಟು ಖಾಲಿ ಖಾಲಿ ಇದೆ ರೋಡ್ ಅಂತ. ಬಟ್ ನಾರ್ಮಲ್ ಟೈಮಲ್ಲೆಲ್ಲ ಹೋಗ್ಬೇಕಂದ್ರೆ ಫುಲ್ ಜಾಮ್ ಆಗಿಬಿಟ್ಟಿರುತ್ತೆ. ಅದು ಜಾಮ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಏನಿಲ್ಲ ಅಂದರೆ ಒಂದು 1/4 ಗಂಟೆ. ಆ ಬೈಪಾಸಲ್ಲಿ ನಾವು ಯಾವಾಗಲೂ ಒಂದು 1/4 ಗಂಟೆನಾದ್ರು ನಿಂತ್ಕೊಂಡು ಹೋಗ್ತಾಯಿದ್ವಿ. ಬಟ್ ಇವತ್ತು ಏನೂ ಇಲ್ಲ, ಯಾವ ಗಾಡಿನಲ್ಲಿ ಯಾವನ್ನೂ ಇಲ್ಲೇ ಇಲ್ಲ, ಏನಿಲ್ಲ, ಹಾಗೆ ಹೋಗಿದ್ದೀವಿ. ಮತ್ತು ಹೋಗಬೇಕಾದ್ರೆ ಎಷ್ಟು ಚೆನ್ನಾಗಿರೋ ಗಾಳಿ ತಣ್ಣಗೆ ಹೊಡಿತಾ ಇತ್ತು ಅಂದರೆ, ಇಷ್ಟು ದಿನ ಶಕೆಯಲ್ಲಿ ಇದ್ದು ಅಷ್ಟು ತಣ್ಣಗಿರೋ ಗಾಳಿ ಬರ್ತಾಯಿತ್ತು ಅಂದರೆ ನಿಜ ಜರ್ಕಿನ ಹಾಕೋಬೇಕು ಅನಿಸ್ತಿತ್ತು. ಅಷ್ಟು ತಣ್ಣಗೆ ಗಾಳಿ ಬರ್ತಾಯಿತ್ತು. ಅಷ್ಟು ಚೆನ್ನಾಗಿತ್ತು ವೆದರ್ ಅವತ್ತು. ಬೆಳಗ್ಗೆ ಬೇಗ ಇದ್ದರೆ ಈ ಥರ ಚೆನ್ನಾಗಿರೋ ವೆದರ್ ಸಿಗುತ್ತೆ. ಮತ್ತು ಇದು ಗುಬ್ಬೆ ಕಾಲಮ್ಮ ದೇವಸ್ಥಾನ ನನಗೆ ತುಂಬ ಇಷ್ಟ. ಗುಬ್ಬೆ ಕಾಲಮ್ಮ ದೇವಸ್ಥಾನ ಯಾವಾಗಲೂ ಹೋಗ್ತಾ ಬರ್ತಾ ಕೈ ಮುಗಿತಾ ಇರ್ತೀನಿ. ಈ ರೋಡ್ ಏನಪ್ಪ ಅಂತಂದರೆ ಈ ರೋಡ್ ನಾನು ಹೋಗಿದ ತಕ್ಷಣ ನೆನಪಾಗೋದು ಒಂದೇ, ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕಾದ್ರೆ ಇದೇ ರೋಡಲ್ಲಿ ಹೋಗ್ತೀವಿ ನಾವು ಯಾವಾಗಲೂ. ನಮ್ಮ ಅಜ್ಜಿ ಊರು ಬಂದು ಕುದೂರು. ಹೋಗ್ಬೇಕಾದ್ರೆ ನಮ್ಮ ಮನೇಲಿ ಹಂಗೂ ಹೇಳ್ತಾಯಿದ್ರು, ಬರಬೇಕಾದ್ರೆ ನಿಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಬರೋಣ ಒಂದು ಸಲ ಅಂತ ಅಂದ್ಬಿಟ್ಟು. ಆಗಿಲ್ಲ ಟೈಮ್ ಅವತ್ತು. ಆಮೇಲೆ ಬಂದ್ಬಿಟ್ಟು ಇಲ್ಲಿ ಕುಣಿಗಲ್ ರೋಡ್ ಹತ್ರ ಇನ್ನು ಕುಣಿಗಲ್ ಕ್ರಾಸ್ ಬರುತ್ತಲ್ಲ, ಅಲ್ಲಿ ಗಾಡಿ ನಿಲ್ಲಿಸಿದ್ದಾರೆ. ಏನಕ್ಕಪ್ಪಿ ನಿಲ್ಲಿಸಿದ್ದೀರಾ ಅಂತಂದರೆ ನಿನ್ನ ನೋಡಬೇಕು ಅನಿಸ್ತು ಅಂತ. ನಾನು ಯಾವಾಗಲೂ ಅವ್ರ ಜೊತೆನೇ ಇರ್ತೀನಿ, ಅದರಲ್ಲೂ ಏನು ಬಿಲ್ಡಪ್ ಕೊಡ್ತಾರೆ ಅಂತಂದರೆ ನಿನ್ನ ನೋಡಬೇಕು ಅನ್ನಿಸ್ತು ಅದಕ್ಕೆ ನಿಲ್ಲಿಸಿದೆ ಅಂತ ಹೇಳ್ತಾರೆ. ಆದರೆ ಪ್ರಾಮಿಸ್ ಮಾಡಿ ಹೇಳಿ ಅಂತ ಕೇಳಿದಾಗ ಅವಾಗಲೂ ಅದನ್ನೇ ಹೇಳ್ತಾರೆ, ಪ್ರಾಮಿಸ್ ನೀನು ನೋಡಬೇಕು ಅನ್ನಿಸ್ತು ಅದಕ್ಕೆ ನಿಲ್ಲಿಸಿದೆ ಅಂತ. ಇಲ್ಲಿ ನೋಡಿ ಎಷ್ಟು ನವಿಲುಗಳಿತ್ತು ಅಂದರೆ ನೋಡಿದ ತಕ್ಷಣ ಖುಷಿಯಾಗೋಯಿತು. ಅದಕ್ಕೆ ಹೇಳೋದು ಹಳ್ಳಿಗಳ ಕಡೆ ಹೋಗಬೇಕು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಆ ಟೋಲ್ನ ಕ್ರಾಸ್ ಮಾಡ್ಕೊಂಡು ಬಂದು ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲೊಂದು ಡಿವಿಯೇಷನ್ ಸಿಗುತ್ತೆ. ಇಲ್ಲಿಂದ 7 ಕಿಲೋಮೀಟ್ರ್ ಅಷ್ಟೇ ಇದೆ ಗೈಸ್. ನಮ್ಮ ಮನೆ ದೇವರು ದೇವಸ್ಥಾನ ಕಾಣಿಸ್ತಿದೆ ಅಲ್ವಾ, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ನಮ್ಮ ಮನೆ ದೇವರು ಬಂದು ಆದಿಚುಂಚನಗಿರಿ ದೇವಸ್ಥಾನ ಗಂಡ ದೇವರು. ಸೊ ಈ ರೋಡಿಗೆ ಬಂದಿದ್ದ ತಕ್ಷಣ ಹಬ್ಬ ಹೆಂಗೋ ಹತ್ತಿರ ಬಂದ್ವಿ ಅಂತ ಅನಿಸುತ್ತೆ. ಏನಿಲ್ಲ ಅಂದರೂ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಂತಂದರೆ ಮ್ಯಾಕ್ಸಿಮಮ್ 2 ಅವರ್ ಆದರೂ ಬೇಕೇ ಬೇಕು. ಓಕೆ, ಹೆಂಗೋ ಫೈನಲಿ ದೇವಸ್ಥಾನದ ಹತ್ರ ಬಂದು ನೆಕ್ಸ್ಟು ಇಲ್ಲಿ ಪೂಜೆಗೆ ಸ್ವಲ್ಪ ಹೂವು ಹಣ್ಣು ಕಾಯಿ ಎಲ್ಲ ತೊಗೋಬೇಕಾಗಿತ್ತು. ತೊಗೊಂಡು ನೆಕ್ಸ್ಟು ದೇವಸ್ಥಾನದ ಕಡೆ ಹೊರಟ್ವಿ. ನೆಕ್ಸ್ಟು ನೋಡ್ತಾ ಇದ್ರಲ್ವ ಎಷ್ಟು ಹಚ್ಚ ಹಸಿರಾಗಿದೆ ಅಂತಂದರೆ ಡೈಲಿ ನೀರು ಹಾಕ್ತಾರೆ ಅನಿಸುತ್ತೆ ಮೇ ಬಿ, ಅಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿ ಅನಿಸ್ತು ಅಲ್ಲೆಲ್ಲ ನೋಡೋಕ್ಕೆ, ಗಿಡಗಳು ಮರಗಳು ಎಲ್ಲನೂ. ಬಟ್ ನಮ್ಮ ಸಿಟಿ ಕಡೆ ಇಷ್ಟೆಲ್ಲ ಕಾಣಿಸೋದೇ ಇಲ್ಲ ಬಿಡಿ. ನೆಕ್ಸ್ಟ್ ಇಲ್ಲೆಲ್ಲ ಒಂಥರ ಡಿಫ್ರೆಂಟಾಗಿ ಇವಾಗ ಏನೇನೋ ಮಾಡಿದ್ದಾರೆ ಗೈಸ್. ನಾವು ಹೋಗಿ ಆಗಲೇ ಏನಿಲ್ಲ ಅಂದರೂ ಒಂದು 6-7 ಮಂತ್ಸ್ ಆಯಿತು ಅನಿಸುತ್ತೆ. ನಾವು ಫಸ್ಟ್ ಟೈಮ್ ಇಷ್ಟು ದಿನ ನಾವು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗದೇ ಇದ್ದಿದ್ದು. ಒಂಥರ ಏನೋ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಏನೋ ಒಂಥರ ಖುಷಿ. ಮತ್ತು ಇನ್ನೊಂದು ಅಷ್ಟು ದೂರ ಇದ್ರೂ ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿ ಅನಿಸ್ತು. ಬಟ್ ಇವತ್ತೇನೋ ಸ್ಪೆಷಲ್ ಇತ್ತು ಅನಿಸುತ್ತೆ. ಅಲ್ಲಿ ಏನೋ ಡಿಫ್ರೆಂಟಾಗಿ ಏನೇನೋ ನೋಡಿದ್ವಿ. ಇಲ್ಲಿ ಟೋಲನ್ನು ಕಟ್ಟಿಸ್ಕೊತಾ ಇಲ್ಲ, ಏನಿಲ್ಲ, ಹಾಗೆ ಕಳಿಸಿದ್ರು. ಏನಕ್ಕೆ ಅಂತ ಅರ್ಥ ಆಗಿಲ್ಲ. ನಾರ್ಮಲ್ ಅಲ್ಲಿ ಟೋಲ್ ಕಟ್ಟಿಸ್ಕೊತಾ ಇದ್ರು ಯಾವಾಗಲೂ. ಆಮೇಲೆ ನೆಕ್ಸ್ಟು ನಮ್ಮ ಮನೆಯವರು ಹೂ ತೊಗೊಂಬಂದಿದ್ರಲ್ಲ, ಹೂ ಮುಡಿಸ್ತೀನಿ ಅಂತ ಕೇಳಿದರು. ಓಕೆ ಮುಡಿಸಿ ಆಯಿತು ಅಂದ್ಬಿಟ್ಟು ನನಗೂ ಖುಷಿ ಆಯಿತು ಅವತ್ತು. ಆಮೇಲೆ ಹೂ ಮುಡಿಸಿ ಕರ್ಕೊಂಡು ದೇವಸ್ಥಾನದ ಕಡೆ ಹೊರಟ್ರು. ಮತ್ತು ಹೊಸದಾಗಿ ಇನ್ನೂ ಒಂದು ಏನೋ ಟೆಂಪಲನ್ನು ಕಟ್ಟಿದ್ದಾರೆ. ಮತ್ತು ಹಳೇ ಮಠಾಧಿಪತಿಗಳಿದ್ರಲ್ಲ, ಅವರು ತೀರ್ಕೊಂಡಿದ್ರು. ಅವರಿಗೋಸ್ಕರ ಎಷ್ಟು ದೊಡ್ಡದಾಗಿರೋ ಟೆಂಪಲ್ ಕಟ್ಟಿದ್ದಾರೆ ಅಂತಂದರೆ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ. ಮತ್ತು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದರೆ ಬೇಜಾರಾಗೋದು ಒಂದೇ, ಏನು ಅಂತಂದರೆ ಅಲ್ಲಿ ಕರೆಕ್ಟಾಗಿ ನಮಗೆ ಪೂಜೆ ಮಂಗಳಾರತಿ ಏನೂ ಸಿಗಲ್ಲ. ದೊಡ್ಡ ದೇವಸ್ಥಾನಗಳೆಲ್ಲ ಅಷ್ಟೇ ನೀವು ನಾರ್ಮಲಾಗಿ ನೋಡಿರ್ತೀರ. ಹೊರಗಡೆ ತೆಂಗಿನಕಾಯಿ ಹೊಡೆಸ್ಕೊಂಡು ಅಲ್ಲಿ ಒಂದು ಬಸವಣ್ಣ ಇತ್ತು, ಬಸವಣ್ಣಂಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಬಂದ್ವಿ. ಬಟ್ ನಾವು ಅಷ್ಟು ಬೇಗ ಬಿಟ್ಟಿದ್ದು ಮಧ್ಯಾಹ್ನ ನಾವು ಬರಬೇಕಾದ್ರೆ ಬಿಸಿಲಾಗುತ್ತೆ ಅಂತ. ಬಟ್ ಇಲ್ಲಿ ಪೂಜೆ ಸ್ಟಾರ್ಟ್ ಆಗೋದು 9:30 ಅಂತ ಹೇಳಿದ್ರು. ನಾವು ಅಲ್ಲಿ ರೀಚ್ ಆದಾಗ 7:30 ಆಗಿತ್ತು. ಸೊ 7:30ಇಂದ 9:30ವರೆಗೂ ಏನಪ್ಪ ಮಾಡೋದು ಅಂತ ಅನ್ಕೊತಿದ್ವಿ. ಬಟ್ ಹೊರಗಡೆ ಬಂದು ನೋಡಿದ್ರೆ ಇಲ್ಲಿ ಪೂಜೆಗಿನ ಮೊದಲು ಶ್ವಾನಗಳಿಗೆ ಪೂಜೆ ಮಾಡ್ತಾಯಿದ್ರು. ಏನು ಅಂತ ಅರ್ಥ ಆಗಿಲ್ಲ. ಆಮೇಲೆ ನನಗೆ ಗೊತ್ತಾಗಿದ್ದು ಒಂದು ಏನಂದರೆ, ಶ್ವಾನ ಬಂದು ನಮ್ಮ ಮನೆ ದೇವರು ದೇವಸ್ಥಾನದ ಏನು ಹೇಳ್ತಾರೆ, ಕಾಲಭೈರವೇಶ್ವರ ಸ್ವಾಮಿ ವಾಹನ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪೂಜೆ ಮಾಡ್ತಾಯಿದ್ರು ಅನಿಸುತ್ತೆ. ನನಗೆ ಗೊತ್ತಿರೋದಷ್ಟೇ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ನೀವು ಯಾರಾದರೂ ಬಂದಿದ್ರು ಕಾಮೆಂಟ್ ಮಾಡಿ. ಬಟ್ ಚೆನ್ನಾಗಿ ಅನ್ನಿಸ್ತು. ಹೆಂಗಪ್ಪ ಇರೋದು ಅಲ್ಲಿ ಅಷ್ಟು ಹೊತ್ತು ಟೈಮು 9:30ವರೆಗೂ ಅಂತ ಅನ್ಕೋತಿದ್ವಿ. ಬಟ್ ಓಕೆ, ಅಲ್ಲಿ ಇವಾಗ ನೆಕ್ಸ್ಟು ಮಠಾಧಿಪತಿಗಳು
ಅವರ ಮಗ ಅವರು ಅನಿಸುತ್ತೆ. ಅಷ್ಟಾಗಿ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ಏನಾದರೂ ನಾನೇನಾದ್ರು ತಪ್ಪಾಗಿ ಹೇಳಿದ್ರೆ ಕ್ಷಮೆ ಇರಲಿ. ಅಲ್ಲಿ ಶ್ವಾನಗಳು ಎಷ್ಟು ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ದಾರೆ ಅಂದರೆ, ಅಲ್ಲಿ ದೇವಸ್ಥಾನಕ್ಕೆ ನಮಸ್ಕಾರ ಹಾಕಿ ಅದು ಮಲಗ್ತಾ ಇತ್ತು ಬಿಟ್ಟರೆ ಹಾಗೆ ಅಂತೂ ಮಲ್ಕೊಳ್ಳಿಲ್ಲ. ನೋಡ್ತಿದ್ದಂಗೆ ಖುಷಿ ಆಯಿತು ನಮಗೆ ನೋಡೋಕ್ಕೆ. ಎಷ್ಟು ಚೆನ್ನಾಗಿ ಮತ್ತು ಅದನ್ನು ಚೆನ್ನಾಗಿ ಸಾಕಿದ್ದಾರೆ. ಎಷ್ಟೆಷ್ಟು ಉದ್ದ ಇತ್ತು ಆ ಶ್ವಾನಗಳು ಅಂತಂದರೆ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಖುಷಿ ಆಯಿತು ನೋಡಿದ ತಕ್ಷಣ. ನೆಕ್ಸ್ಟಲ್ಲಿ ಇವತ್ತು ಹೋಮ ಕೂಡ ಇತ್ತು. ಹೋಮ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಗುರುಗಳು ಬರ್ತಾಯಿದ್ರು. ಅಷ್ಟರಲ್ಲಿ ಶ್ವಾನಗಳನ್ನ ಒಳಗಡೆ ಕರ್ಕೊಂಡು ಹೋದರು, ದೇವಸ್ಥಾನದ ಒಳಗಡೆ. ಆಮೇಲಿಂದ ಅಲ್ಲಿ ಒಂದು ಬಸವಣ್ಣ ಇತ್ತಲ್ವ, ಬಸವಣ್ಣಗೆ ಇವಾಗಿನ ಗುರುಗಳು ಬಂದು ಅದಕ್ಕೆ ಏನು ಬಾಳೆಹಣ್ಣು ಎಲ್ಲನೂ ಪ್ರಸಾದನ ತಿನ್ನಿಸಿದ್ರು. ಪ್ರಸಾದ ತಿನ್ನಿಸಿ ಆಮೇಲೆ ಒಳಗಡೆ ಪೂಜೆಗೆ ಹೊರಟಿದ್ದು ಬಸವಣ್ಣ. ನೋಡಿ, ನಾವು ಬರ್ಬೇಕಾದ್ರೆ ಇದೇ ಬಸವಣ್ಣಗೆ ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ನೋಡಿ, ನೆಕ್ಸ್ಟ್ ಗುರುಗಳು ಇವರೇ. ಫುಲ್ ಸೆಕ್ಯೂರಿಟಿ ಇತ್ತು. ನಮಗೂ ಒಂಥರ ಖುಷಿ ಆಯಿತು ಅವರ ಏನು ದರ್ಶನ ಸಿಕ್ಕಿದ್ದು. ನಾನು ಹೋದಾಗೆಲ್ಲ ಇವರನ್ನು ಯಾವತ್ತೂ ನೋಡಿರಲಿಲ್ಲ, ಫಸ್ಟು ಟೈಮ್ ನೋಡಿದ್ದು. ನೆಕ್ಸ್ಟು ಆಮೇಲೆ ಎಲ್ಲ ಹೊರಗಡೆ ಹೋಗಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ರು. ಅಲ್ಲಿ 9:30ವರೆಗೂ ಏನಪ್ಪ ಮಾಡೋದು ಅಂತ ನಾವಿಬ್ಬರು ಸ್ವಲ್ಪ ವೀಡಿಯೋ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ವಿ. ಆಮೇಲಿಂದ ನೆಕ್ಸ್ಟು ಎಲ್ಲ ಅಲಂಕಾರ ಮುಗ್ದು ಆಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಎಷ್ಟು ದೂರ ಇತ್ತು ದೇವರು. ನೆಕ್ಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ನೆಕ್ಸ್ಟು ನಮ್ಮ ಮನೆ ದೇವರ ಇನ್ನೊಂದು ಗಂಗಾಧರೇಶ್ವರ ಸ್ವಾಮಿ ಇದೆ ಮೇಲ್ಗಡೆ, ಸ್ವಲ್ಪ ಮೆಟ್ಲು ಹತ್ತಿ ಹೋಗ್ಬೇಕು ಬೆಟ್ಟ. ಆಮೇಲೆ ನೆಕ್ಸ್ಟು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಚಿಕ್ಕ ಇದೆ ದೇವಸ್ಥಾನ. ನೆಕ್ಸ್ಟ್ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿ ಒಂದು ಬಸವಣ್ಣ ಇದೆ ಗೈಸ್. ಇಲ್ಲಿ ಹೋಗ್ಬಿಟ್ಟು ನಮ್ಮ ಮನಸ್ಸಲ್ಲಿ ಏನೇ ಹರಕೆ ಇದ್ರೂ ಆ ಹರಕೆನ ಕಟ್ಬಿಟ್ಟು ಒಂದು 20 ರೂಪಾಯಿ ಇಲ್ಲ 10 ರೂಪಾಯಿ ಅಥವಾ 100 ರೂಪಾಯಿ ನಮ್ಮ ಮನಸ್ಸಲ್ಲಿ ಎಷ್ಟಿರುತ್ತೆ ಅಷ್ಟು ಕೊಟ್ಬಿಟ್ಟು ಅದ್ರ ಕಿವಿಯಲ್ಲಿ ಬಲಗಡೆ ಕಿವಿಯಲ್ಲಿ ಹೇಳಿದ್ರೆ ನಾವು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ನನಗೇನು ಮನಸ್ಸಲ್ಲಿತ್ತು ಹೋಗಿ ಹೇಳಿಬಿಟ್ಟು ಮತ್ತು ವಾಪಸ್ಸು ಬಂದ್ವಿ. ಬಂದಿದ್ದಾದಮೇಲೆ ಇಲ್ಲಿ ಅನ್ನಪ್ರಸಾದ ಇತ್ತು. ಅನ್ನಪ್ರಸಾದ ಹೊಟ್ಟೆ ಬೇರೆ ಹಸಿತಾ ಇತ್ತು. ಹೋಗಿ ಅನ್ನಪ್ರಸಾದ ತಿನ್ನೋಣ ಅಂತ ಅಂದ್ಕೊಂಡು ಅನ್ನಪ್ರಸಾದ ಹಾಕಿಸ್ಕೊಂಡು ಕೈ ಮುಕ್ಕೊಂಡು ಪ್ರಸಾದ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇದೇ ನೋಡಿ ಗೈಸ್ ನಮ್ಮ ಮನೆ ದೇವರ ದೇವಸ್ಥಾನ, ಆದಿಚುಂಚನಗಿರಿ ಕಾಲಭೈರವೇಶ್ವರ ದೇವಸ್ಥಾನ. ಸೊ ಅಲ್ಲಿಂದ ಮುಗಿಸ್ಕೊಂಡು ವಾಪಸ್ಸು ಹೊರಟು ಬಂದು ನೆಕ್ಸ್ಟು ನಾವು ನಾಗರಕಲ್ಲಿಗೆ ಅಂತ ಒಂದು ಸ್ವಲ್ಪ ದೂರ ಹೋದರೆ, ಒಂದು 2 ಕಿಲೋಮೀಟರ್ ಹೋದರೆ ಅಲ್ಲಿ ನಾಗರಕಲ್ಲು ದೇವಸ್ಥಾನ ಇದೆ. ಸೊ ಅಲ್ಲೇ ಹೋಗಿ ಪೂಜೆ ಮುಗಿಸ್ಕೊಂಡು ಬರಬೇಕಾಯಿತು. ಇದನ್ನು ನಾವು ಯಾವತ್ತೂ ಹೋದಾಗೆಲ್ಲ ಮಿಸ್ ಮಾಡಲ್ಲ. ಸೊ ಹೋಗಿ ಅಲ್ಲಿ ಎಷ್ಟು ಚೆನ್ನಾಗಿದೆ ನೇಚರ್ ಅಂತ ಅಂದರೆ ಫುಲ್ ಸೂಪರಾಗಿದೆ. ನೀವು ಹೋದಾಗ ಅದು ಹಿಂದೆಗಡೆ ಒಂದು ನಾಗರಕಲ್ಲು ದೇವಸ್ಥಾನ ಅಂತ ಯಾರನ್ನಾದ್ರೂ ಕೇಳಿದ್ರೂ ಹೇಳ್ತಾರೆ, ಅಷ್ಟು ಚೆನ್ನಾಗಿದೆ. ಮತ್ತು ಅಲ್ಲಿ ಒಂದು ಪಾರ್ಕ್ ಥರ ಏನೋ ಇದೆ ಗಾಯ್ಸು. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಪಾರ್ಕಲ್ಲ ಅದು ಆ್ಯಕ್ಚುಲಿ, ಏನು ಒಂದು ರೋಡ್ ಇರುತ್ತೆ ಗೊತ್ತಾ ಹೋಗಬೇಕಾದ್ರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜ ನನಗೆ ಅಲ್ಲಿಂದ ವಾಪಸ್ ಬರೋಕ್ಕೆ ಮನಸ್ಸಾಗಿಲ್ಲ. ಈ ವಿಡಿಯೋನ ನೋಡ್ತಾ ಇದ್ರೂ ಕೂಡ ಅಷ್ಟೇ ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಿ ಗ್ರೀನ್ ಮೇಂಟೈನ್ ಮಾಡಿದ್ದಾರೆ ನೋಡಿ. ಹೋಗಿ ನೋಡಿ, ನಾವು ಪೂಜೆ ಮಾಡೋದು ನಾಗರಕಲ್ಲಿದ್ದೇನೆ. ಹೋಗಿ ಪೂಜೆ ಎಲ್ಲ ಮಾಡ್ತಾಯಿದ್ವಿ. ಪೂಜೆ ಅಲ್ಲಿ ಯಾರೂ ಪೂಜೆ ಮಾಡಿಕೊಡಲ್ಲ, ಹೋಗಿ ನಾವೇ ಪೂಜೆ ಮುಗಿಸ್ಕೊಂಡು ಬರಬೇಕು, ನಾವೇ ಪೂಜೆ ಮಾಡಬೇಕು. ಸೊ ನಾನು ಪೂಜೆ ಮಾಡಿ ನೆಕ್ಸ್ಟು ಅಲ್ಲಿ ನೇಚರ್ ನೋಡಬೇಕಾಯಿತು. ನೀವು ನಿಜ ಒಂದು ಸಲ ಹೋದಾಗ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗೆ ಅಲ್ಲಿಂದ ಬರೋಕ್ಕೆ ಮನಸ್ಸಾಗಿಲ್ಲ, ಅಷ್ಟು ಚೆನ್ನಾಗಿದೆ. ಹೋಗಿ ಒಂದೆರಡು ಫೋಟೋಸ್ ಎಲ್ಲ ತಗೊಂಡು ವಾಪಸ್ಸು ಬಂದ್ವಿ. ನಾವು ಇವತ್ತು ಬೇಗ ಬಿಟ್ಟರೆ ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ನಾವು ಅಲ್ಲಿಂದ ಬಿಟ್ಟಾಗ ಟೈಮ್ ಆಗಲೇ 11:45 ಆಗಿತ್ತು. ನಮ್ಮ ಮನೇಲಿ ನಿಜ ಆನೆ ತೋರಿಸ್ತೀನಿ ಅಂತ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದಾರೆ. ನೋಡಿ ಏನಾಗುತ್ತೆ ಅಂತ ಇವಾಗ ವಿಡಿಯೋನ. ನಿಜ ಆನೆ ತೋರಿಸ್ತೀನಿ ಅಂತ ಡೂಪ್ಲಿಕೇಟ್ ಆನೆ ನೋಡಿದ್ರಲ್ಲ, ನಮ್ಮ ಮನೇಲಿ ನಿಜ ಆನೆ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಡೂಪ್ಲಿಕೇಟ್ ಆನೆ ತೋರಿಸ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ನಿಜ ಆನೆ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ನಾನಂತೂ ಆನೆ ನೋಡಿದ್ದೀನಿ. ಇವ್ರು ಯಾಕೆ ಕರ್ಕೊಂಡು ಹೋದ್ರು ಅಂತ ನನಗಂತೂ ಗೊತ್ತಿಲ್ಲ. ವಿಡಿಯೋ ನೋಡ್ತೀರ ನನಗೆ ಇವಾಗಲೂ ನಗು ಬರ್ತಿದೆ. ಸೊ ಹೋಗಬೇಕಾದ್ರೆ ಫುಲ್ ಮಾವಿನ ಹಣ್ಣಿಂದು ರಾಶಿನೇ ಹಾಕಿದ್ರು. ಸೊ ಬರಬೇಕಾದ್ರೂ ಕೊಡಿಸಿ ಅಂತ ಕೇಳಿದ್ದೆ ನಮ್ಮ ಮನೆಯಲ್ಲಿ. ಸೊ ಫೈನಲಿ ಕೊಡಿಸಿದ್ರು. ಮತ್ತು ಫುಲ್ಲು ಏನಿದೆ ಅಂತ ನೋಡಿ, ಎಲ್ಲ ಫುಲ್ ಮಾವಿನ ಹಣ್ಣಿಂದೇ ಜಾತ್ರೆ ಮಾಡಿಬಿಟ್ಟವ್ರೆ. ನಮ್ಮ ಮನೆಯವ್ರಿಗೆ ಹೇಳಿದೆ ಮಾವಿನ ಕೊಡಿಸಿ ಅಂತ. ಫೈನಲಿ ಕೊಡಿಸಿದ್ರು. ತಗೊಂಡು ನಮ್ಮ ಮನೆ ದೇವ್ರದ್ದು ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಮನೆ ಹೆಣ್ಣು ದೇವ್ರು ಬಂದು ಮುಳ್ಕಟ್ಟಮ್ಮ ತಾಯಿ ದೇವಸ್ಥಾನ. ಸೊ ಬರಬೇಕಾದ್ರೆ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲ ಪೂಜೆನ ಮುಗಿಸ್ಕೊಂಡು ಚೆನ್ನಾಗಿತ್ತು ಹೆಣ್ಣು ದೇವ್ರ ದೇವಸ್ಥಾನ. ಆಮೇಲೆ ಅಲ್ಲಿ ಪ್ರಸಾದ ಕೊಟ್ಟಿದ್ದರು. ಪ್ರಸಾದನ ತೊಗೊಂಡು ಸ್ವೀಕರಿಸಿ ಮತ್ತು ನಮ್ಮ ಮನೆ ದೇವ್ರ ದೇವಸ್ಥಾನದಿಂದ ವಾಪಸ್ಸಾದ್ವಿ. ವಾಪಸ್ ಬರಬೇಕಾದ್ರೆ ಎಲ್ಲ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಏನೋ ಒಂಥರ ಬೇಜಾರು ವಾಪಸ್ ಬರಬೇಕಾದ್ರೆ.
ಹೋಗ್ಬೇಕಾದ್ರೆ ಒಂಥರ ಖುಷಿ ಏನೋ ಗೊತ್ತಿಲ್ಲ, ನಾನು ಮನೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನನಗೊಂಥರ ಜಾಸ್ತಿ ಖುಷಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಫುಲ್ ಬಾಯಾರಿಬಿಟ್ಟಿತ್ತು, ಊಟ ಮಾಡಿರಲಿಲ್ಲ ಮಧ್ಯಾಹ್ನ, ಅಲ್ಲಿ ಪ್ರಸಾದ ತಿಂದಿದ್ದಷ್ಟೇ. ಆಮೇಲೆ ನೆಕ್ಸ್ಟು ಊಟ ಮಾಡ್ತೀಯ ಅಂತ ಕೇಳಿದ್ರು, ನಾನು ಹೊರಗಡೆ ತಿನ್ನೋಕೆ ಅಷ್ಟು ಇಷ್ಟಪಡಲ್ಲ. ಸೊ ಹಾಗಾಗಿ ಟೀ ಕೊಡಿಸಿ ಅಂತ ಕೇಳಿದೆ. ಟೀ ಕುಡ್ಕೊಂಡು ನೀರು ಕುಡ್ಕೊಂಡು ವಾಪಸ್ಸು ಬಂದ್ವಿ. ಬರ್ತಾಯಿದ್ರೆ ಆ ಶೆಕೆಯಲ್ಲಿ ಹೆಂಗೆ ಅನ್ನಿಸ್ತಿದೆ ಅಂದರೆ ಅಪ್ಪ ಮನೆಗೆ ಹೋದರೆ ಸಾಕು ಅನ್ನಿಸ್ತಾ ಇತ್ತು. ಸೊ ಎಲ್ಲ ಫೈನಲಿ ಮುಗಿಸ್ಕೊಂಡು ಬಂದ್ವಲ್ಲ ಅನ್ನೋ ಒಂದು ಸಮಾಧಾನ. ಆಮೇಲೆ ನೋಡಿ ಗೈಸ್, ಫೈನಲಿ ನಮ್ಮ ಕುಣಿಗಲ್ ಬೈಪಾಸ್ಗೆ ಬಂದ್ವಿ. ನಾವು ಟ್ರಾಫಿಕ್ ಇರಲ್ಲ ಅಂತ ಅಂದ್ಕೊಂಡೇ ಬಂದಿದ್ವಿ. ಓಕೆ ಟ್ರಾಫಿಕ್ ಏನು ಅಷ್ಟೊಂದು ಜಾಸ್ತಿ ಏನಿರಲಿಲ್ಲ, ಸ್ವಲ್ಪ ಸುಮಾರಾಗಿತ್ತು, ಜಾಸ್ತಿ ಏನು ಅನ್ನಿಸ್ಲಿಲ್ಲ. ಟ್ರಾಫಿಕೆಲ್ಲ ಕ್ಲಿಯರ್ ಮಾಡಿಕೊಂಡು ನಮ್ಮ ಮನೆ ಕ್ರಾಸಿಂಗಿಗೆ ಬಂದ್ವಿ. ಕ್ರಾಸಿಂಗು ನೋಡಿ ಗೈಸ್, ಇದೇ ನಮ್ಮ ಮನೆ ರೋಡು, ನೋಡ್ಕೊಂಬಿಡಿ. ನಾನೇನು ಫುಲ್ ರೋಡ್ ತೋರಿಸಿಲ್ಲ ನೀವು ಬರೋದಕ್ಕೆ, ಲೈಟಾಗಿ ತೋರಿಸಿದ್ದೀನಿ ಅಷ್ಟೇ. ಇದೆ ನೋಡಿ ನಮ್ಮ ಬ್ಲೂ ಕಲರ್ ಮನೆ, ನಾವಿರೋದಿಲ್ಲೇ. ಸೊ ನಾವು ಅಂದ್ಕೊಂಡಿದ್ದು ಬೇಗ ಬರ್ತೀವಿ ಅಂತ ಅಂದ್ಕೊಂಡು, ಆದರೆ ನಾವು ಅಂದ್ಕೊಂಡಿದ್ದ ಟೈಮಿಗೆ ಕರೆಕ್ಟಾಗಿ ರೀಚ್ ಆಗಿದ್ದೇನೆ. ಎಕ್ಸ್ಪೆಕ್ಟ್ ಮಾಡಿದ್ದೇನೆ ಇದೇ ಟೈಮಿಗೆ ಬಂದೇ ಬರ್ತೀವಿ ಅಂತ. ಸೊ ಫೈನಲಿ ಮನೆಗೆ ಬಂದ್ವಿ. ಯಾವ ರೇಂಜಿಗೆ ಸೆಕೆ ಆಗ್ತಿತ್ತು ಅಂದರೆ ಅಪ್ಪ ಮನೆಗೆ ಹೋದರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿತ್ತು. ಮನೆಗೆ ಹೋಗಿ ನೀರು ಕುಡಿದು ಊಟ ಮಾಡಿದ್ರೆ ಸಾಕು, ಹೊಟ್ಟೆ ಬೇರೆ ಹಸಿತಾ ಇತ್ತು ಲೈಟಾಗಿ. ಸೊ ಹಂಗಾಗಿ ಟೈಮ್ ನೋಡಿ ಆಗಲೇ 2 ಗಂಟೆ ಆಗಿದೆ. 2 ಗಂಟೆ ಇನ್ನೂ 1 ನಿಮಿಷ ಇದೆ. ಸೊ ಮನೆಗೆ ಬಂದ್ವಿ. ಬಂದಿದ್ದಾದ್ಮೇಲಿಂದ ಒಂದು 5 ನಿಮಿಷ ಬಿಟ್ಟು ಮಾವಿನ ಹಣ್ಣು ತಿಂದಿದ್ನಲ್ಲ, ಅದು ಮಾವಿನ ಹಣ್ಣು ಅಂದರೆ ನನಗೆ ಕ್ರೇಜ್ ಜಾಸ್ತಿ. ನನಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಅದು ಅಲ್ಲದೆ ಈ ಸೀಸನಲ್ಲಿ ನಾನು ಇನ್ನೂ ಫಸ್ಟು ಒಂದು ಹಣ್ಣು ತಿಂದಿಲ್ಲ. ಬಂದಿದ್ದ ತಕ್ಷಣ ತಿನ್ನಬೇಕು ಅಂತ ಅಂದ್ಕೊಂಡು ಕಟ್ ಮಾಡ್ತಾಯಿದ್ದೆ. ನೋಡಿ ಎಲ್ಲ ನೀಟಾಗಿ ತೊಳೆದು ಕಟ್ ಮಾಡ್ತಾಯಿದ್ದೀನಿ. ಬಟ್ ಆ ಕಟ್ ಮಾಡಿದಾದಮೇಲೆ ತಿನ್ನೋಕ್ಕಂತೂ ಆಗಲಿಲ್ಲ, ಫುಲ್ ಹುಳಿ. ನನಗೆ ಏನಕ್ಕಪ್ಪ ಆದರೂ ತಗೊಂಡೆ ಅಂತ ಅನಿಸ್ಬಿಡ್ತು. ನಿಜವಾಗ್ಲೂ ನನಗೆ ಇಷ್ಟನೇ ಆಗಲಿಲ್ಲ. ಸುಮ್ಮನೆ 100 ರೂಪಾಯಿ ಕೊಟ್ಟು ವೇಸ್ಟ್ ಆಯಿತು ಅನ್ನಿಸ್ತು. ಆಮೇಲೆ ನಾನು ನೆಕ್ಸ್ಟು ನಮ್ಮ ಅಣ್ಣ ಬೇರೆ ಕಡೆ ಅವನೇ ಬೆಳೆದಿರೋ ಹಣ್ಣು ತೊಗೊಂಬಂದಿದ್ದ. ಆಮೇಲೆ ಇಷ್ಟ ಆಯಿತು ನನಗೆ, ಇದು ತಿನ್ನಲೇ ಇಲ್ಲ ಗೈಸ್. ಆಮೇಲೆ ನಮ್ಮದು ಅಕ್ಕವಾಗಡೆ ಯಾಕೋ ವರ್ಕ್ ಆಗ್ತಿರ್ಲಿಲ್ಲ. ಸೊ ಹೋಗಿ ಆಮೇಲೆ ತಿರ್ಗಿ ನಮ್ಮದು ತೊಗೊಂಡು 1 ತಿಂಗಳಾಗಿತ್ತು ಅಷ್ಟೇ. ಮತ್ತೆ ಅವರಿಗೆ ಬರೋಕ್ಕೆ ಕೇಳಿ ರೆಡಿ ಮಾಡ್ಕೊಂಡು ಕೊಟ್ಬಿಟ್ಟು, ಆಮೇಲೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತ ಕಿಚನೆಲ್ಲ ಕ್ಲೀನ್ ಮಾಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ. ಒಂಥರ ಖುಷಿ ನನಗೆ. ಅಡುಗೆ ಮನೆ, ಈ ದೇವ್ರ ಮನೆ ಅಂದರೆ. ಅಡುಗೆ ಮನೆ ಇದ್ಬಿಟ್ರೆ ಯಾವಾಗಲೂ ಏನಾದರೂ ಒಂದು ತಿಕ್ತಾ ಇರ್ತೀನಿ, ತೊಳಿತಾ ಇರ್ತೀನಿ. ಒಟ್ಟು ಕ್ಲೀನಾಗಿರ್ಬೇಕಷ್ಟೇ, ಚೆನ್ನಾಗಿರಬೇಕು ನೋಡೋದಕ್ಕೆ. ಹಂಗೆ ಒಟ್ಟು ಯಾವಾಗಲೂ ಅಡುಗೆ ಮನೆನ ತುಂಬ ಚೆನ್ನಾಗಿ ಇಟ್ಕೊಂಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದು. ವಿಡಿಯೋ ಏನಾದರೂ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.